ನಮಸ್ಕಾರ ಮೈಸೂರು. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಟೀ ಅಂಗಡಿ ನನ್ನ ತಮ್ಮನಿಗೆ ಓಪನ್ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ನಮ್ಮ ಹುಡುಗ ಬಂದ. ಇವತ್ತು ಗೊತ್ತಲ್ಲ ಗುರು, ನಮ್ಮ ಬಾಸ್ ಮೂವಿ ರಿಲೀಸು. ನಾವು ಹೋಗೋಷ್ಟೊತ್ತಿಗೆ ಅಷ್ಟೇ ಆಗಲೇ ಫೋಟೋ ಆಮೇಲೆ ಬ್ಯಾನರ್ಗಳು ಪಟಾಕಿ ಎಲ್ಲ ತಂದು ಬಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡ್ತಾ ಇದ್ರಲ್ಲ ಎಷ್ಟು ಜನ ಸೇರೋ ಅಂತ ಬೆಳಗ್ಗೆ ಫಸ್ಟ್ ಶೋಗೆ. ಅದಾದಮೇಲೆ ನಮ್ಮ ಹುಡುಗನು ಬಂದು ಅವನು ಪಟಾಕಿ ತಂದಿದ್ದ. ನಾವು ಹಚ್ಚಿ ಫುಲ್ಲು ಸೆಲೆಬ್ರೇಟ್ ಮಾಡಿದೆವರು. ಅಷ್ಟು ಜನ ಸೇರಿದ್ರು ಅಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಬಾಸ್ ಮೂವಿಗೆ ಒಬ್ಬರಿಗೆ ಅನ್ಕೋತೀನಿ ಈ ರೇಂಜ್ಗೆ ಕ್ರೇಜ್ ಇರೋದು. ನೋಡ್ತಾ ಇದ್ರಲ್ಲ ಫುಲ್ ಎಲ್ಲ ಪಟಾಕಿ ಎಲ್ಲ ಫುಲ್ಲು ಅಮ್ಕು ಡುಮ್ಕು ಡುಮಾಲ್ ಮಾಡಕ್ಕೆ ಬಿಟ್ರು ಗುರು. ಹಂಗೆ ಥಿಯೇಟ್ರ್ ಮುಂದ್ಗಡೆ. ನೆಕ್ಸ್ಟ್ ಒಳಗಡೆ ಹೋದೋ ಆ ಸೌಂಡ್ಗಂತೂ ನಿಜ ಫಸ್ಟ್ ಶೋ ಮೂವಿ ನೋಡೋಕ್ಕಂತೂ ಆಗಲ್ಲ, ಯಾಕೆಂದರೆ ಅಷ್ಟು ಸೌಂಡ್ ಇರುತ್ತೆ ಗುರು. ನೋಡ್ತಾ ಇದ್ರಲ್ಲ ಫಸ್ಟ್ ಹಾಕಿದ್ದೀನಿ ಅದರಲ್ಲಿ ವೀಡಿಯೋ ಯಾವ ಥರ ಸೌಂಡ್ ಐತೆ ಅಂತ. ಆಮೇಲೆ ಅಂತ ಹಂಗೆ ಎಲ್ಲ ಹೋಗಿ ಗಟ್ಟಿ ಡ್ಯಾನ್ಸ್ ಮಾಡಿ ಫುಲ್ಲು ಇರ್ತಾಯಿದೆ ಅಂದರೆ ಅದೆಲ್ಲ ಫಸ್ಟ್ ಎಲ್ಲ ಲಾಸ್ಟ್ ಸೊ ಅದರಿಂದ ಇರ್ತದೆ. ನಾನು ನಮ್ಮ ಹುಡುಗನ್ನೆಲ್ಲ ಹೆಂಗಿತ್ತು ಮೂವಿ ಅಂದ್ಕೊಂಡು ಸುಮ್ಮನೆ ರೇಗಿಸ್ತಾ ಇದೆ. ಇವನಂತೂ ನಮ್ಮ ಹುಡುಗ ಶಶಿ ಅಂತ, ಇವನಿಗಂತೂ ಡಿ ಬಾಸ್ ಅಂದರೆ ಪ್ರಾಣ ಅಂತಲೇ ತಿಳ್ಕೊಳ್ಳಿ. ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಡಿ ಬಾಸ್ನ. ಎಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮೂವಿ ಮಾತ್ರ ಸಕ್ಕತ್ತಾಗೈತೆ ಗುರು. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ. ಅದಾದಮೇಲೆ ನಾವು ಹಂಗೆ ಗೊತ್ತಲ್ಲ ಎಲ್ಲರಿಗೂ ಹಂಗೆ ಕಾಮಿಡಿ ಮಾಡ್ಕೊಂಡು ಕೂಳೆ ಕೊಡ್ತಿದ್ದೋ. ಫಸ್ಟ್ ಹಾಫ್ ಏನೋ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಸೆಕೆಂಡ್ ಹಾಫ್ ಎಲ್ಲ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಸೆಕೆಂಡ್ ಹಾಫು ಬತ್ತುಗುರು ಎಲ್ಲ ಫುಲ್ಲು ಹಂಗೆ ಇಡೀ ಥಿಯೇಟ್ರಿಗೆ ಎದ್ದೋಗ್ಬೇಕು ಆ ಥರ ಸೌಂಡ್ ಮಾಡ್ತಿದ್ರು. ಅಷ್ಟು ಕ್ರೇಜ್ ಇತ್ತು ಗುರು. ಹೊರಗಡೆ ಬಂದ ತಕ್ಷಣ ಅಂತೂ ಸಿಕ್ಕಾಪಟ್ಟೆ ಜನ ಸೇರಿದ್ರು. ನೋಡ್ತಾ ಇದ್ರು ಎಷ್ಟು ಜನ ಸೇರೋರೆ ಅಂತ. ನಮ್ಮ ಬಾಸ್ ಮೂವಿಗೆ ಅಷ್ಟೇ ಅನ್ಕೋತೀನಿ ಇಷ್ಟು ಜನ ಸೇರೋದು. ಆದಮೇಲೆ ನಾವು ತಿಂಡಿ ತಿಂದಿಲ್ಲ ಅಂತ ಹೋಟೆಲ್ಸ್ ಎಲ್ಲ ಚೆನ್ನಾಗಿ ಇದಿರೋದು ಮಂಜೇಗೌಡ ಗೋಪುರ ಹತ್ರ. ಇದೇ ಥರ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.